ನಾರ್ಮಲ್ ಅರ್ನಿಯಾ ಅಥವಾ ಸ್ಪೋರ್ಟ್ಸ್ ಅರ್ನಿಯಾ ಇದ್ರ ಬಗ್ಗೆ ಕೇಳಿರ್ತೀರಾ ನೀವು. ಇದೆರಡು ಒಂದೇನಾ? ಅಲ್ಲ. ಅರ್ನಿಯಾ ಅಂದರೆ ದೆರ್ ಈಸ್ ಅ ಬಲ್ಜ್ ಇನ್ ದ ಅಬ್ಡಮನ್, ಲೋಯರ್ ಅಬ್ಡಮನ್, ಎನಿವೇರ್ ಇನ್ ದ ಅಬ್ಡಮನ್ ಬಲ್ಜ್ ಇರುತ್ತೆ. ಬಟ್ ಸ್ಪೋರ್ಟ್ಸ್ ಅರ್ನಿಯಾದಲ್ಲಿ ಪೀಪಲ್ ಹೂ ಆರ್ ಆ್ಯಕ್ಟಿವ್ಲಿ ಎಂಗೇಜ್ಡ್ ಇನ್ ಸ್ಪೋರ್ಟ್ಸ್, ಅವರಿಗೆ ಸಿವಿಯರ್ ಪೇಯ್ನ್ ಇರ್ಬೋದು, ಹೊಟ್ಟೆಯ ಕೆಳಭಾಗದಲ್ಲಿ ಗ್ರಾಯಿನ್ ಅಂತ ಹೇಳ್ತೀವಿ, ಸಣ್ಣ ಮೂಮೆಂಟು ಪೇಯ್ನ್ ಆಗ್ಬೋದು, ಸ್ವೆಲ್ಲಿಂಗ್ ಇಲ್ಲದೇನೂ ಇರ್ಬೋದು, ಅಂಥವರು ಸ್ಪೋರ್ಟ್ಸ್ ಅರ್ನಿಯಾ ಅಂತ ಹೇಳ್ತೀವಿ. ಅರ್ನಿಯಾ ಅಂದಾಗ ಬಲ್ಜ್ ಇರಲೇಬೇಕು. ಬಟ್ ಸ್ಪೋರ್ಟ್ಸ್ ಅರ್ನಿಯಾ ಅನ್ನೋರಲ್ಲಿ ಬಲ್ಜ್ ಕಾಣಿಸೋದಿಲ್ಲ, ಬಟ್ ಪೇಯ್ನ್ ಅಷ್ಟೇ ಕಾಣಿಸುತ್ತೆ, ತುಂಬ ಸಿವಿಯರ್ ಪೇಯ್ನ್ ಆಗುತ್ತೆ. ಅಂಥವರಲ್ಲಿ ನಾವು ಕೆಲವು ಇನ್ವೆಸ್ಟಿಗೇಷನ್ ಅಥವಾ ಸ್ಕ್ಯಾನ್ ಮಾಡಿ ಅದನ್ನು ಫೈಂಡ್ ಔಟ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೀವಿ. ಈ ಸ್ಪೋರ್ಟ್ಸ್ ಅರ್ನಿಯಾ ಆದವರಲ್ಲಿ ಏನಕ್ಕಾಗುತ್ತೆ ಅಂದರೆ ಅವರು ಇಂಟೆನ್ಸ್ ಟ್ರೈನಿಂಗ್ ಮಾಡ್ತಾರೆ, ರಿಗರಸ್ ಟ್ರೈನಿಂಗ್ ಆ್ಯಂಡ್ ಲಾಂಗ್ ಡ್ಯೂರೇಷನ್ ಆಫ್ ಟ್ರೈನಿಂಗ್ ಮಾಡ್ತಾರೆ. ಈ ಥರ ಮಾಡುವಾಗ ಅರ್ನಿಯಾ ಆಗೋ ಸಾಧ್ಯತೆ ಭಾಳ ಹೆಚ್ಚಿರುತ್ತೆ. ಈ ಪ್ರಿವೆಂಟ್ ಮಾಡಲಿಕ್ಕೆ ಅವರು ಪ್ರಾಪರ್ ಟ್ರೈನಿಂಗ್ ಮೆಥಡ್ಸ್ ವಿತ್ ಗೈಡೆಡ್ ಟ್ರೈನರ್ಸ್ನ ಇಟ್ಕೊಂಡು ಮಾಡೋದು ಭಾಳ ಒಳ್ಳೆಯದು. ಅದೇ ಥರ ಮಾಡ್ತಿದ್ದು ಸ್ವೆಲ್ಲಿಂಗ್ ಕಂಡು ಬಂದರೆ ಅಥವಾ ಪೇಯ್ನ್ ಕಂಡು ಬಂದರೆ ಇಮಿಡಿಯೇಟ್ಲಿ ಅವರು ತಮ್ಮ ಸರ್ಜನ್ಸ್ನ ಕನ್ಸಲ್ಟ್ ಮಾಡಿದರೆ ಅದನ್ನು ಸುಲಭವಾಗಿ ಟ್ರೀಟ್ ಮಾಡಿ ಸರಿ ಮಾಡ್ಬೋದು. ಈ ಅರ್ನಿಯಾ ಆದವರಲ್ಲಿ ಈವನ್ ಆಪರೇಷನ್ ಮಾಡಿ ಟ್ರೀಟ್ಮೆಂಟ್ ಆದಮೇಲೂ ರಿಕರೆನ್ಸ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಹಲವಾರು ಕಾರಣಗಳಿರುತ್ತೆ, ಅದನ್ನು ನಾವು ಅವ್ರಿಗೆ ಹೇಳ್ತೀವಿ. ಅರ್ನಿಯಾ ಆದಮೇಲೆ ತೀವ್ರ ವೆಯ್ಟ್ ಗೇನ್ ಆಗಬಾರ್ದು, ರೆಗ್ಯುಲರ್ ಲೈಫ್ ಸ್ಟೈಲು, ಡಯಟ್ ಫಾಲೋ ಮಾಡಬೇಕು. ಆ್ಯಂಡ್ ಪ್ರಿವೆಂಟ್ ಅರ್ನಿಯಾ ಅನ್ನೋದಕ್ಕೆ ಕೆಲವು ಕಾರಣಗಳು ಕಾಫ್, ಕಾನ್ಸ್ಟಿಪೇಷನ್ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ.